ಸ್ಟೂಡೆಂಟ್ಸ್, ನನಗೆ 5 ಮಿನಿಟ್ಸ್ ಕೊಡಿ. ಅದರಲ್ಲಿ 3 ಸ್ಟೆಪ್ಸ್ಗಳನ್ನ ಹೇಳ್ತೇನೆ. ಅದರಿಂದ ನೀವು ಖಂಡಿತವಾಗಿಯೂ 100% ಟಾಪರ್ ಆಗ್ತೀರಾ. ನಾನು ನಿಮ್ಮ ಪರೀಕ್ಷೆಯ ಶಿಕ್ಷಕ ಆದರ್ಶ್ ಸರ್. ಯಾವುದು ಆ 3 ಸ್ಟೆಪ್ಸ್ಗಳು ಅಂತೀರಾ? ಬನ್ನಿ. 1 2 3. ಫಸ್ಟ್ ಆ್ಯಂಡ್ ಬೇಸಿಕ್ ಸ್ಟೆಪ್ ಆಗಿರುವಂತಹದ್ದು, ನನಗೆ ಡೈಲಿ ಒಂದಿನಾನು ಮಿಸ್ ಮಾಡಿದೆ 3 ಅವರ್ಸ್ ಸೆಲ್ಫ್ ಸ್ಟಡಿ ಕೊಡಿ. ನಾನು ಪ್ರತಿ ಸಲ ಹೇಳೋದು ಒಂದೇ ಮಾತು, 3 ಅವರ್ ದಿನಕ್ಕೆ 3 ಗಂಟೆ ಸೆಲ್ಫ್ ಆಗಿ ಸ್ಟಡಿ ಮಾಡಿ. ಅದು ನಿಮಗೆ 100% ಟಾಪರ್ ಆಗಿ ಮಾಡೇ ಮಾಡುತ್ತೆ. ಏನು ಓದಬೇಕು ಅನ್ನೋ ನಮ್ಮ ನೆಕ್ಸ್ಟ್ ಸ್ಟೆಪ್ ಆಗತ್ತೆ. ಬಟ್ ಫಸ್ಟ್ ಸ್ಟೆಪ್ಪಿಗೆ ನೀವೆಲ್ಲರೂ ಅಗ್ರಿ ಇದ್ದೀರಾ? ಹಾಗಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಯಾವುದೇ ಟಾಪರ್ ಅನ್ನ ಕೇಳಿ ಅವರು ಒಂದೇ ಮಾತನ್ನು ಹೇಳ್ತಾ ಇದ್ರು, ಡೈಲಿ ನಾನು ಇಷ್ಟವರನ್ನ ಓದ್ತಾ ಇದ್ದೆ. ಡೈಲಿ ಇಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹದ್ದು, ಡೈಲಿ ಮಿಸ್ ಮಾಡೋ ಮಾತೇ ಇಲ್ಲ. ಹಾಗಾದ್ರೆ ಎಲ್ಲರೂ ಸಹ ಎಸ್ ಅಂತ ಕಮೆಂಟ್ ಅಲ್ಲಿ ಹಾಕಿದ್ರ? ಐ ಆಮ್ ವೇಟಿಂಗ್ ಫಾರ್ ಯುವರ್ ಕಮೆಂಟ್ಸ್. ಪ್ರತಿಯೊಂದು ಕಮೆಂಟ್ ಅನ್ನ ನೋಡ್ತೇನೆ. ಫಸ್ಟ್ ಸ್ಟೆಪ್ ಆಯಿತು, ಡೈಲಿ 3 ಅವರ್ಸ್ ಸೆಲ್ಫ್ ಸ್ಟಡಿ. ಬಟ್ ಸೆಕೆಂಡ್ ಒನ್ನು ಸ್ಮಾರ್ಟ್ ಸ್ಟಡಿ. 3 ಅವರ್ಸ್ ಇದೆ, ಈ 3 ಅವರ್ಸನ್ನು ಹೇಗೆ ಸ್ಮಾರ್ಟ್ ಆಗಿ ಯುಟಿಲೈಸ್ ಮಾಡ್ಕೊಳ್ಬೇಕು. ನಿಮಗೆ ಬೋರ್ಡಿನ ಕಡೆಯಿಂದ ಬ್ಲೂ ಪ್ರಿಂಟ್ ಬಂದಿರತ್ತೆ. ಬೋರ್ಡಿನ ಕಡೆಯಿಂದ PYQsಗಳಿವೆ, ಹೋದ ವರ್ಷದ್ದು ಮಾಡೆಲ್ ಕ್ವಶನ್ ಪೇಪರ್ಸ್ಗಳಿವೆ. ಇವು ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟು. ಯಾಕಂದರೆ ಬ್ಲೂ ಪ್ರಿಂಟಿಂದ ನಿಮಗೊಂದು ಐಡಿಯಾ ಬರುತ್ತೆ ಯಾವ್ದು ಇಂಪಾರ್ಟೆಂಟು, ಯಾವ ಚಾಪ್ಟರ್ಸ್ಗಳ ಮೇಲೆ ಎಷ್ಟು ಫೋಕಸ್ ಮಾಡಬೇಕು ಅಂತ. ಈ PYQs ಮಾಡೆಲ್ ಕ್ವಶನ್ ಪೇಪರ್ಸ್ಗಳಿಂದ ನಿಮಗೆ ಪ್ಯಾಟರ್ನು ಏನನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರೋ ಅನ್ನೋ ಒಂದು ಜನರಲ್ ಐಡಿಯಾ ಬರುತ್ತೆ. ಹೀಗಾಗಿ ಪ್ರತಿಯೊಂದು ಚಾಪ್ಟರನ್ನು ಸಿಲೆಕ್ಟ್ ಮಾಡಿದ ಮೇಲೆ ಇದರ ಬೇಸಿಸ್ ಮೇಲೆ ಸ್ಟಡಿ ಮಾಡಬೇಕು. ರ್ಯಾಂಡಮ್ ಆಗಿ ಸ್ಟಡಿ ಮಾಡಲಿಕ್ಕೆ ಹೋಗಬೇಡಿ. ರ್ಯಾಂಡಮ್ನೆಸ್ ಇಲ್ಲ. ಎಲ್ಲದಕ್ಕೂ ಒಂದು ಪ್ರಾಪರ್ ಆಗಿರುವಂತಹ ಮೆಥಡ್ ಇದೆ, ಅದನ್ನೇ ನೀವು ಫಾಲೋ ಮಾಡಬೇಕು. ಓಕೆನಾ? ಸೊ ನಮ್ಮ ಸೆಕೆಂಡು ರ್ಯಾಂಡಮ್ನೆಸ್ ಅನ್ನ ತೆಗೆದು ಹಾಕಿ ಸ್ಮಾರ್ಟ್ ಆಗಿ ಬ್ಲೂ ಪ್ರಿಂಟು, ಮಾಡೆಲ್ ಕ್ವಶನ್ ಪೇಪರ್ಸು, PYQs ಇವುಗಳ ಮುಖಾಂತರ ಸ್ಟಡಿ ಮಾಡೋದಾಗಿದೆ. ಇವೆಲ್ಲ ಆದಮೇಲೆ ನೀವು ರಿವ್ಯೂ ಅಥವಾ ನೀವು ಎಲ್ಲಿದ್ದೀರಾ ಅಂತ ನೋಡ್ಕೊಳ್ಳೋದು ವೆರಿ ವೆರಿ ಇಂಪಾರ್ಟೆಂಟು. ಇದನ್ನು ವೀಕ್ಲಿ ಒಂದ್ಸಲ ಆದರೂ ಮಾಡಬೇಕು. ಯಾಕಂದರೆ ಬಹಳಷ್ಟು ಬಾರಿ ನಮಗೆಲ್ಲ ಗೊತ್ತಿದೆ ಅಂತ ಹೋಗ್ತೇವೆ, ಬಟ್ ಎಕ್ಸಾಮ್ ನಿಯರ್ ಆದಾಗ ಗೊತ್ತಾಗುತ್ತೆ ನಾನು ಬಹಳಷ್ಟು ಥಿಂಗ್ಸ್ಗಳನ್ನ ಮಿಸ್ ಮಾಡಿದ್ದೇನೆ, ಏನೂ ನನ್ನ ತಲೆಯಲ್ಲಿಲ್ಲ. ಅದಕ್ಕೋಸ್ಕರ ಪ್ರತಿ ವೀಕು ಸಂಡೇಯನ್ನು ಸಿಲೆಕ್ಟ್ ಮಾಡಿ, ಅದರಲ್ಲಿ 1 ಅವರ್ ಪ್ರಾಪರ್ ಆಗಿ ನೀವು ನೋಡಿ ನಾನು ಎಲ್ಲಿ ಹಿಂದಿದ್ದೇನೆ, ಎಲ್ಲಿ ಎಫರ್ಟ್ಸ್ಗಳನ್ನ ಹಾಕಬೇಕು, ಏನು ಮಾಡಬೇಕು ಅಂತ. ಇಲ್ಲ ಅಂದರೆ ಆಗಲ್ಲ. ಸೊ 3 ಸ್ಟೆಪ್ಸ್ಗಳು, ಡೈಲಿ 3 ಅವರ್ ಸೆಲ್ಫ್ ಸ್ಟಡಿ. ಸ್ಮಾರ್ಟ್ ಆಗಿ ಓದ್ಲಿಕ್ಕೆ ಏನು ಮಾಡ್ತೀರಾ? ಬ್ಲೂ ಪ್ರಿಂಟು, PYQs, ಮಾಡೆಲ್ ಕ್ವಶನ್ ಪೇಪರ್ಸ್ಗಳನ್ನ. ಥರ್ಡ್, ಸಂಡೇ, ಪ್ರತಿ ಸಂಡೇ ನೀವು ನಿಮ್ಮನ್ನು ರಿವ್ಯೂ ಮಾಡ್ಕೊಳ್ತೀರಾ. ಅಲ್ಲಿ ತನಕ ಆಗಲ್ಲ. ಐ ಹೋಪ್ ಯು ಆಲ್ ಆರ್ ಫಾಲೋಯಿಂಗ್ ದೀಸ್ ಸ್ಟೆಪ್ಸ್. ಹಾಗೆಯೇ ಈ ಸೆಲ್ಫ್ ಸ್ಟಡಿ ಇರ್ಬೋದು, ಸ್ಮಾರ್ಟ್ ಸ್ಟಡಿ, ರಿವ್ಯೂ ಇವೆಲ್ಲವನ್ನೂ ಸಹ ನಾವು ನಮ್ಮ PU ಸೈನ್ಸಿನ ಆರಂಭ ಮತ್ತು ವಿಜೇತ ಬ್ಯಾಚಸ್ಗಳಲ್ಲಿ, ಹಾಗೆಯೇ PU ಕಾಮರ್ಸಿನ ಸಾಧಕ ಪ್ರೋ ಬ್ಯಾಚಸ್ಗಳಲ್ಲಿ ಮಾಡ್ತಾ ಇದ್ದೇವೆ. ಈಗಲೇ ಜಾಯ್ನ್ ಆಗಿ. ಇಂಡಿಪೆಂಡೆನ್ಸ್ ಡೇ, ಫ್ರೀಡಮ್ ಉತ್ಸವ ನಡೀತಾ ಇದೆ. ಹೀಗಾಗಿ ಫಸ್ಟ್ 80 ಮಕ್ಕಳಿಗೆ ಮ್ಯಾಸಿವ್ ಡಿಸ್ಕೌಂಟ್ ಸಿಗ್ತಾ ಇದೆ. ಈಗಲೇ ಅದನ್ನು ಯುಟಿಲೈಸ್ ಮಾಡಿ. ಹಾಗೆ ನಮ್ಮ ಪರೀಕ್ಷಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇದೇ ನೋಟ್ನಲ್ಲಿ ಬಾಯ್ ಅಂತ ಹೇಳೋ ಸಮಯ. ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್ ಬಾಯ್.